ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿದೆ. ಸ್ಥಳಕ್ಕೆ ಕಾಂಗ್ರೆಸ್ ಸತ್ಯ ಶೋಧನಾ ನಿಯೋಗ ಭೇಟಿ ಕೊಟ್ಟಿದೆ. ಎಚ್ಎಂ ರೇವಣ್ಣ, ಜಯಪ್ರಕಾಶ್ ಹೆಗ್ಡೆ, ಟಿ ರಘುಮೂರ್ತಿ ಹಾಗೆ ಜಕ್ಕಪ್ಪನವರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಬಟ್ ಗುಂಡು ಯಾರು ಹೊಡೆದ್ರು, ಯಾರ ಪಿಸ್ತೂಲ್ನಿಂದ ಹಾರಿರುವಂತ ಗುಂಡು, ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಘಟನೆಗೆ ಏನ್ ಕಾರಣ ಏನು ಅನ್ನೋದರ ತನಿಖೆಗೆ ಖಾಕಿ ಕೂಡ ಇಳಿದಿದೆ. ಏನಾಗಿತ್ತು ಅನ್ನೋದರ ವಿಚಾರವನ್ನ ತನಿಖೆ ಮಾಡ್ತಾ ಇದೆ. ಗನ್ಮ್ಯಾನ್ಗಳ ಗನ್ ಪರಿಶೋಧನೆ ಇವೆಲ್ಲವೂ ಕೂಡ ಒಂದ್ ಕಡೆಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಬಳ್ಳಾರಿ ಬ್ಯಾನರ್ ಗಲಾಟೆ ನಡೆದಿರುವಂತಹ ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಸತ್ಯ ಶೋಧನಾ ನಿಯೋಗ. ಈ ನಿಯೋಗದಲ್ಲಿ ಎಚ್ಎಂ ರೇವಣ್ಣ ಇದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಇದ್ದಾರೆ, ಟಿ ರಘುಮೂರ್ತಿ ಇದ್ದಾರೆ, ಹಾಗೆ ಜಕ್ಕಪ್ಪನವರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹ್ಮದ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಕಾರ್ಯಕರ್ತನನ್ನ ಕಳ್ಕೊಂಡಿರುವಂತಹ ಕುಟುಂಬದ ಜೊತೆಗೆ ನಾವಿದ್ದೀವಿ. ಪಕ್ಷದ ಕಾರ್ಯಕರ್ತ ಅಂದಮೇಲೆ ಎಲ್ಲಾನು ಮಾಡಬೇಕಾಗತ್ತೆ, ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅವ್ರಿಗೆಲ್ಲಾ ರೀತಿಯಾಗಿನೂ ಕೂಡ ನಾವು ಧೈರ್ಯ ಹೇಳಬೇಕಾಗತ್ತೆ, ಜೊತೆಯಾಗಿರ್ಬೇಕಾಗತ್ತೆ, ಆಸರೆ ಆಗಬೇಕಾಗತ್ತೆ ಅನ್ನೋದಾಗಿ ಅವರ ಮುಂದಿನ ಉದ್ಯೋಗದ ಬಗ್ಗೆ ಅಥವಾ ಮನೆ ಕಟ್ಟೋ ವಿಚಾರವಾಗಿ ಭರವಸೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಿಯೋಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದೆ. ಅಲ್ಲಿರುವಂತಹ ಕಾರ್ಯಕರ್ತರು ಅವ್ರ ಜೊತೆಗೆಲ್ಲ ಮಾತುಕತೆಗಳಾಗ್ತಾ ಇದೆ. ಸ್ಥಳ ಭೇಟಿ ಮಾಡಿದ್ದಾರೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ ಜಯಪ್ರಕಾಶ್ ಹೆಗ್ಡೆ ಇದ್ದಾರೆ, ಎಚ್ಎಂ ರೇವಣ್ಣ ಇದ್ದಾರೆ, ಟಿ ರಘುಮೂರ್ತಿ ಇದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಇಲ್ಲಿಂದ ಮಾಹಿತಿಗಳನ್ನ ಪಡೆದುಕೊಳ್ಳುತ್ತಾರೆ. ಅದು ಹೈಕಮಾಂಡ್ವರೆಗೂ ಕೂಡ ಹೋಗುತ್ತೆ. ಏನಾಗಿದೆ ಅನ್ನೋದರ ವಿಚಾರವಾಗಿ ಇವರೆಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೋ ಅವೆಲ್ಲವನ್ನು ಕೂಡ ಹೈಕಮಾಂಡ್ ಮಟ್ಟದವರೆಗೂ ಕೂಡ ತಲುಪಿಸ್ತಾರೆ. ನೋಡಿ, ಅಲ್ಲಿ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಏನೇನು ಡೀಟೇಲ್ಸ್ಗಳು ಲಭ್ಯವಾಗುತ್ತೆ ಅವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸತ್ಯಶೋಧನಾ ಸಮಿತಿ ಬಳ್ಳಾರಿಗೆ ಭೇಟಿಯನ್ನ ಕೊಡ್ತಾ ಇದೆ ಅಂತ ಗೊತ್ತಾದಾಗ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದೇ ಬರ್ತಾರೆ, ಅಥವಾ ಕೆಳ ಹಂತದ ಕಾರ್ಯಕರ್ತರು ಇವ್ರುಗಳ ಉಪಸ್ಥಿತಿ ಕೂಡ ಇರುತ್ತೆ. ಇದೀಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದು ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟ ಗಲಾಟೆ ಆಗಿದೆ, ಪಕ್ಷದ ಕಾರ್ಯಕರ್ತನನ್ನ ಕಳೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ಏನಾಗಿತ್ತು ಅನ್ನೋದರ ಸತ್ಯ ಶೋಧನೆಗೆ ಕಾಂಗ್ರೆಸ್ ಇಳಿದಿದೆ.